ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತು ಹಬ್ಬದ್ದು ತಯಾರಿನಲ್ಲಿದ್ದೆ, ಬಟ್ ಮಧ್ಯದಲ್ಲೇ ಬಿಟ್ಟು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನು ವಿಡಿಯೋ ಅಂದರೆ, ಇವತ್ತು ನಮ್ಮನೆ ಹಸು ಕರು ಹಾಕಿದೆ. ಅಂದರೆ ವರಮಹಾಲಕ್ಷ್ಮಿ ಹಬ್ಬಗೆ ಪುಟ್ಟ ಲಕ್ಷ್ಮಿ ಬಂದಿದ್ದಾಳೆ ನಮ್ಮ ಮನೆಗೆ. ಸೊ ಅದನ್ನು ತೋರ್ಸೋಣ ಅನ್ನೋಂಥ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದ್ರದ್ದು ವಿಶೇಷ ಏನಂದರೆ, ಇಲ್ಲ ಹಸು ಕಾಣಿಸ್ತಾ ಇದೆಯಲ್ಲ. ಸೊ ಇದ್ರದ್ದು ವಿಶೇಷ ಏನಂದರೆ, ಇದು 3ನೇ ಸಲ ಕರು ಹಾಕಿರೋದು. ಪ್ರತಿ ಸಲ ಕರು ಹಾಕಿದಾಗಲೂ ನಮಗೆ ಸುಳಿವೇ ಕೊಡಲ್ಲ, ಅದೇ ಹಾಕ್ಕೊಂಡಿರ್ತೀವಿ. ಕೆಲವೊಂದು ಹಸುಗಳು ಅಂದರೆ 2 ಅವರ್ 3 ಅವರ್ ಮುಂಚೆನೇ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಸ್ವಲ್ಪ ಬ್ಲೀಡಿಂಗ್ ಆಗೋದು, ಅಥವಾ ಅದು ಮಲಗೋದು ಹೇಳೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗಿರುತ್ತೆ. ಬಟ್ ಇದು ಅಂದರೆ ನಾನು ಇವಾಗ ಜಸ್ಟ್ ಅರ್ಧ ಗಂಟೆ ಮುಂಚೆ ನೋಡಿಕೊಂಡು ಒಳಗಡೆ ಕ್ಲೀನ್ ಮಾಡ್ಕೊಬರೋಣ ಅಂತ ಹೋಗಿದ್ದೆ. ಬಂದು ಯಾಕೋ ಹಸು ಬಡ್ಕೊತಾ ಇದೆಯಲ್ಲ ಅಂತ ಬಂದು ನೋಡಿದರೆ, ಕರು ಬಂದು ಆಲ್ರೆಡಿ ಅಲ್ಲಿ ಮಲಗಿತ್ತು. ನನಗೆ ಫುಲ್ಲು ಖುಷಿ ಆಗೋಯ್ತು. ಯಾಕಂದರೆ ಫಸ್ಟ್ನೇ ಸಲ ಕರು ಹಾಕುವಂಥ ಟೈಮಲ್ಲಿ ನಾವು ಆ ಹಸುನ ಕರುನ ಎಳೆಯೋ ಅಷ್ಟರಲ್ಲಿ ಫುಲ್ಲು ಸುಸ್ತಾಗೋಗ್ಬಿಟ್ಟಿತ್ತು. ನಾವು ತೋರಿಸ್ತೀನಿ ಇವಾಗ. ನೋಡ್ತಾ ಇದ್ದೀರಾ, ಹಸುನ ನೆಗ್ತಾ ಇದೆ ಕರು. ಸೊ ಇದು ಫಸ್ಟ್ನೇ ಸಲ ಕರು ಹಾಕ್ಬೇಕಾದ್ರೆ ಅದು ಫುಲ್ಲು ಏನಿದೆ ಕೊಡಿಕೆ ತುಂಬ ಮಲ್ಕೊಬಿಟ್ಟಿತ್ತು. ಫುಲ್ಲು 4 ಕಾಲೆಲ್ಲ ಎತ್ಕೊಂಡು ಅದು ಬಡ್ಕೊಳ್ಳೋದು ನೋಡೋಕ್ಕಾಗದೆ ನಾನು ಕೂಡ ಹತ್ಬಿಟ್ಟಿದ್ದೆ ಆ ಟೈಮಲ್ಲಿ. ಅಷ್ಟು ನಲ್ಲಾಡಿತ್ತು ಕೂಡ. ಬಟ್ ಅದಾದಮೇಲೆ 2 ಸಲ ಕರು ಹಾಕಿದ್ರು ನೋಡಿ. ಇವಾಗ ಹೇಳ್ತಾ ಇದ್ದೀನಿ, ಬಟ್ ಕಣ್ಣೀರು ಬರ್ತಾ ಇದೆ. ಯಾಕಂದರೆ ಪ್ರತಿಯೊಂದು ಹೆಣ್ಣಿಗೂ ಅದ್ರ ಅನುಭವ ಹೇಗಿರುತ್ತೆ ಅಂತ ತಾಯಿಯಾಗಿರೋರು ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಆದರೂ ನಾವಾದರೆ ಮನುಷ್ಯರಾದರೆ ಬೇರೆಯೊಬ್ಬರಿಗೆ ಹೇಳ್ಕೊತೀವಿ. ಬಟ್ ಏನಂದರೆ, ಹಸುಗಳು ಮೂಕ ಪ್ರಾಣಿಗಳು ಯಾರಿಗೂ ಹೇಳ್ಕೊಳ್ಳಲ್ಲ ಅಂತಾರಲ್ವ. ಸೊ ಯಾರಿಗೆ ಹೇಳ್ಕೊಳ್ಳೋಕ್ಕೆ ಅದ್ರ ಭಾಷೆ ಅರ್ಥ ಆಗಬೇಕಲ್ವ. ಅದ್ರ ನೋವನ್ನ ನೋಡೋಕ್ಕಾಗದೆ ನಾನೇ ಹತ್ಬಿಟ್ಟಿದ್ದೆ ಆ ಟೈಮಲ್ಲಿ. ಬಟ್ ಈ ಸಲ ಈಗಳಲ್ಲ ನಾನು. ಬಟ್ ಈ ಸಲ ಇದು 3ನೇ ಸಲ ಕರು ಹಾಕಿರೋದು. 2 ಕರುಗಳು ಕೂಡ ಅದು ಮಲ್ಕೊಂಡು ಕರು ಹಾಕಲ್ಲ. ಫಸ್ಟ್ ಸಲ ಕರು ಹಾಕಿದಾಗ ಅದು ಫುಲ್ಲು ಪೇಯ್ನ್ ಆಗಿತ್ತು, ಬರ್ಲಿಕ್ಕೆ ಜಾಗ ಇರಲಿಲ್ಲ. ಹಾಗಾಗಿ ಅದು ಫುಲ್ಲು ಹಸು ಎಲ್ಲ ವೀಕ್ ಆಗೋಯ್ತು, ಸುಸ್ತಾಗೋಗಿತ್ತು. ಮತ್ತು ಕರುನು ಕೂಡ ಅದ್ರ ಗಲೀಜೆಲ್ಲ ಕುಡಿದು ಕರುನು ಕೂಡ ಉಳ್ಕೊಂಡಿಲ್ಲ. 2 ಡೇಸಲ್ಲೇ ಸತ್ತೋಗ್ಬಿಟ್ಟು. ಮತ್ತು ಇನ್ನೊಂದು ನೆಕ್ಸ್ಟ್ 2ನೇ ಸಲ ಹಾಕಿದಾಗ ಅದು ಮಲ್ಕೊಂಡು ಕರು ಹಾಕಿರಲಿಲ್ಲ. ಈ ಥರ ನಿಂತ್ಕೊಂಡೇ ಹಾಕಿ ಅದು ತಲೆ ಕೆಣಕಾಗಿ, ಅಂದರೆ ತಲೆ ಕೆಳಗಡೆ ಬಿದ್ದು ಸತ್ತೋಗ್ಬಿಡ್ತು ಅದು ಕೂಡ. ಇದು 3ನೇ ಸಲ ಕರು ಹಾಕಿರೋದು. 3ನೇ ಸಲನೂ ಹಾಕಿದೆ. ಬಟ್ ಏನಂದರೆ, ಕರು ಆರಾಮಾಗಿದೆ ನೋಡಿ. ಅದು ಆಲ್ರೆಡಿ ಎದ್ದು ಓಡಾಡ್ಲಿಕ್ಕೆ ಟ್ರೈ ಮಾಡ್ತಾ ಇತ್ತು. ನಾನೇ ಗೋಡೆ ಕಡೆ ಇರು, ನೀನು ಎಲ್ಲೂ ಹೋಗ್ಬೇಡ ಅಂತ ಒಂದು ಮೂಲೆಗೆ ಹಾಕಿದ್ದೀನಿ. ಸೊ ಅದು ಬಂದು ಆಲ್ರೆಡಿ ಇಲ್ಲಿ ಬಿದ್ದಿತ್ತು. ಹಸು ಅಲ್ಲಿದೆ, ಕರು ಬಂದು ಇಲ್ಲಿ ಬಿದ್ದಿತ್ತು. ಇವಾಗ ಕರುನ ಅದ್ರ ಪಕ್ಕ ಬಿಟ್ಟಿದ್ದೀನಿ ತಾಯಿ ಹತ್ರ. ಅದು ಖುಷಿ ಅಂದರೆ, 2 ಸಲ ಕರು ಹಾಕಿ 2 ಸಲನೂ ಅದು ಕರು ತುಂಬ ದಿನ ಇರಲಿಲ್ಲ ಅದ್ರ ಜೊತೆ. ಬಟ್ 3ನೇ ಸಲ ಕರು ಹಾಕಿರೋದ್ರಿಂದ ತಾಯಿ ಖುಷಿ ಕೂಡ ಹೇಳಿಕ್ಕೆ ಬರ್ತಾ ಇಲ್ಲ ಅದಕ್ಕೆ. ಅದು ಎಡಗ್ತಾ ಇಲ್ಲ ನೆಕ್ಲಿಕ್ಕೆ, ಬಟ್ ಬಿಡ್ತಾ ಇಲ್ಲ. ಅದು ನೆಕ್ಲಿಕ್ಕೆ ಎಡಗ್ತಾ ಇಲ್ಲ, ಅದು ಬಿಡ್ತಾ ಇಲ್ಲ. ಅದಕ್ಕೂ ಖುಷಿಯಾಗಿದೆ. ಅದಕ್ಕೆ ಎಷ್ಟು ಖುಷಿಯಾಗಿದೆ ಅಂತ ತಾಯಿ ಖುಷಿ ಹೇಳೋಕ್ಕಾಗ ಸಾಧ್ಯನೇ ಇಲ್ಲ. ಬಟ್ ಅದಕ್ಕೆ ಎಷ್ಟು ಖುಷಿಯಾಗಿದೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಯಾಕಂದರೆ ಹೆಣ್ಣುಗರು ಹಾಕಿದೆ. ಹೆಣ್ಣು ಗಂಡು ಅಂತಲ್ಲ, ಪ್ರಾಣಿಗಳು ಎಲ್ಲ ಒಂದೇ. ಬಟ್ ಆದರೆ ಹೆಣ್ಣುಗರು ಹಾಕಿದೆ, ಅದ್ರ ಖುಷಿನ ಅದು ನೆಕ್ಕೋದ್ರ ಮೂಲಕ ತೋರಿಸ್ಕೊತಾ ಇದೆ. ಸೊ ಅದಕ್ಕೋಸ್ಕರ ನನಗೆ ತುಂಬಾ ಖುಷಿ ಆಗ್ತಾಯಿದೆ. ನನಗೆ ಆಶ್ಚರ್ಯ ಏನಂದರೆ, ಫಸ್ಟ್ನೇ ಸಲ ನೋಡಿಬಿಟ್ಟಿದ್ದಲ್ವ, ಇದು ತುಂಬ ಹಿಂಸೆ ಆಗ್ತಿದೆ ಇದಕ್ಕೆ ಕರು ಹಾಕ್ಲಿಕ್ಕೆ. ಸಖತ್ತು ಕಷ್ಟ ಆಗುತ್ತೆ ಅಂತ ನೋಡಿದ್ನಲ್ವ. ಹಂಗಾಗಿ 2ನೇ ಸಲ ನೋಡಿದರೆ ನಿಂತ್ಕೊಂಡೇ ಹಾಕ್ಬಿಟ್ಟಿತ್ತು. ಹಾಗಾಗಿ 2ನೇ ಸಲನೂ ಕರು ಉಳ್ಕೊಳ್ಳಿಲ್ಲ. 3ನೇ ಸಲ ಇವತ್ತು ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಬೇಕು ಅನ್ನೋದಕ್ಕೋಸ್ಕರ ಹೊರಗಡೆ ಇದ್ದಂಥ ಹಸುನ ಒಳಗಡೆ ತಂದು ಕಟ್ಕೊಂಡು ಈಗ 1/2 ಅವರ್ ಮುಂಚೆ ಬಂದು ನೋಡ್ಕೊಂಡು ಹೋಗಿದ್ದೀನಿ. ಬಟ್ ಆವಾಗ ಒಂದು ಸ್ವಲ್ಪನೂ ಅದು ಕರು ಹಾಕೋ ಥರನೇ ಇರಲಿಲ್ಲ. ಮುಂದೆ ಒಣಮೇವು ಹಾಕಿದ್ದೀನಿ ನೋಡಿ, ಆ ಒಣಮೇವು ತಿಂದ್ಕೊಂಡು ಸುಮ್ಮನೆ ಮಲಗಿತ್ತು. ಬಟ್ ನಾನು ಮತ್ತೆ ಬರ್ತೀನಿ, 1/2 ಅವರ್ ಬಿಟ್ಟು ನೋಡೋಣ ಅಂತ ಬರ್ತೀನಿ. ಅದು ಆಲ್ರೆಡಿ ಕರು ಹಾಕ್ಕೊಂಡಿದೆ. ಆಶ್ಚರ್ಯ ಅಂದರೆ, ಕರುಗೆ ಆಗಲಿ ಹಸುಗೆ ಆಗಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ, ಆರಾಮಾಗಿದ್ದಾವೆ. ಇವಾಗ ನೀರು ಕೊಡಬೇಕು ಅದಕ್ಕೆ. ಕರು ಹಾಕಿದ ನಂತರ ಹೆತ್ತೊಟ್ಟೆಗೆ ಏನು ಕೊಟ್ಟರು ಸಾಲಲ್ಲ ಅಂತಾರಲ್ವ, ಹಾಗೆ ನಾವಾದರೂ ಅಷ್ಟೇ, ಮನುಷ್ಯರಾದರೂ ಅಷ್ಟೇ. ಡೆಲಿವರಿ ಆದ ತಕ್ಷಣ ಆ ಹೊಟ್ಟೆಗೆ ಏನು ಕೊಟ್ಟರು ಸಾಲ್ತಾ ಇರಲ್ಲ. ನೀರು ಕೊಟ್ಟರು ಅಥವಾ ಜ್ಯೂಸ್ ಕೊಟ್ಟರು ಅಥವಾ ನಾವೇನೇ ತಿಂದ್ರೂ ಅದು ಸಾಲ್ತಾ ಇರಲ್ಲ, ನಮಗಿನ್ನೂ ಬೇಕು ಅಂತ ಅನಿಸುತ್ತೆ. ಸೊ ಈಗ ಕರು ಹಾಕಿ
ಜಸ್ಟ್ ಒಂದು 15 ನಿಮಿಷ ಆಗಿದೆ ಅಷ್ಟೇ. ಇವಾಗ ಅದಕ್ಕೆ ಹೊಟ್ಟೆ ತುಂಬ ನೀರು ಕೊಡಬೇಕು ಹಸುಗೆ. ಅದು ಕಸ ಹಾಕಿಲ್ಲ, ಕಸ ಕೆಲವೊಬ್ಬರೇ ಕಸ ಅಂತ ಹೇಳ್ತಾರೆ, ಇನ್ನೊಬ್ಬರು ಇನ್ನೊಂದೊಂದು ಥರ ಹೇಳ್ತಾರೆ. ನಮ್ಮ ಕಡೆ ಎಲ್ಲ ಕಸ ಅಂತಲೇ ಹೇಳೋದು. ಸೊ ಅದು ಇನ್ನೂ ಹಾಕಿಲ್ಲ. ಹಾಕಿದ ಮೇಲೆ ಹಾಕೋ ತನಕ ವೆಯ್ಟ್ ಮಾಡಬೇಕು. ಆಮೇಲೆ ಇದ್ರದ್ದು ಇನ್ನೊಂದು ಏನಂದರೆ ನಾವಾಗೇ ಹೋಗಿ ಕೈ ಹಾಕಿ ಹಾಲು ಕರೀಲಿಕ್ಕೆ ಹೋದರೆ ಹತ್ರಕ್ಕೆ ತಗೊಳ್ಳಲ್ಲ, ಇದು ಒದೆಯುತ್ತೆ. ನೋಡಿ ಸುಸ್ತಾಗಿದೆ, ತುಂಬ ಹೊತ್ತು ನಿಲ್ಲಿಕ್ಕಾಗಿಲ್ಲ, ಮಲ್ಕೋತಾ ಇದೆ. ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅವಳ ಹತ್ರ, ಹಾಗಾಗಿ ಮಲ್ಕೋತಾ ಇದ್ದಾಳೆ. ಸುಸ್ತಾಗಿದ್ದಾಳೆ ಕೂಡ. ಕರು ನೋಡಿ ಅಮ್ಮನ ಪಕ್ಕದಲ್ಲಿ ಯಾವ ರೀತಿ ಮಲ್ಕೊಂಡಿದೆ. ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದೆ, ಬಟ್ ಆಗ್ತಾ ಇಲ್ಲ. ಅದಕ್ಕೂ ಸುಸ್ತಾಗಿದೆಯಲ್ಲ, ಮಲ್ಕೊಂತು. ಸೊ ಇದು ಏನಂದರೆ ಹಸುದು ವಿಶೇಷ ಏನಂದರೆ, ಅದು ಕರು ಹಾಕಿ ಫಸ್ಟೇ ಸಲ ಸುಮ್ಮನೆ ಹಾಲು ಕೊಡ್ತಾಯಿತ್ತು. ಬಟ್ ಮನುಷ್ಯರ ಕಣ್ಣು ತುಂಬ ಕೆಟ್ಟ ದೃಷ್ಟಿ ಅಂತ ಹೇಳ್ತಾರಲ್ವ. ಸೊ ಆ ಥರ ದೃಷ್ಟಿ ಥರ ಆಗಿ ಅವಾಗಲಿಂದ ನಾವು ಕೈ ಹಾಕಿ ಹಾಲು ಕರೀಲಿಕ್ಕೆ ಹೋದರೆ ಬಿಡಲ್ಲ. ಅದು ಒಬ್ಬರು ಯಾರಾದರೂ ಮುಂದೆ ಸಪೋರ್ಟಿಗೆ ಇಟ್ಕೊಬೇಕು, ಆಮೇಲೆ ಹಾಲು ಕರೀಲಿಕ್ಕೆ ಸಾಧ್ಯ. ಎಲ್ಲೋಗ್ತಾ ಇದೆಯಾ? ಆವಾಗಲೇ ಹಾಲು ಕರೀಲಿಕ್ಕೆ ಸಾಧ್ಯ. ಇವಾಗ ಸಪೋರ್ಟಿಗೆ ಮನೇಲಿ ಮಾವ ಅಥವಾ ನಮ್ಮ ಯಜಮಾನ್ರು ಯಾರಾದ್ರು ಬರೋ ತನಕ ನಾನು ಒಬ್ಬಳೇ ಹಾಲು ಕರೀಲಿಕ್ಕೆ ಆಗಲ್ಲ ಇದನ್ನು. ಹಾಗಾಗಿ ವೆಯ್ಟ್ ಮಾಡೋಣ. ಅದು ಬರೋ ತನಕ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನೀರು ಮೇವು ಹಾಕಿ ಅದನ್ನು ಸ್ವಲ್ಪ ಸುಸ್ತು ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನಾಳೆ ಹಬ್ಬ ಇರೋದ್ರಿಂದ ಹಬ್ಬದ ಎಲ್ಲ ತಯಾರಿ ನಡೀತಾ ಇತ್ತು. ಹಬ್ಬಕ್ಕೋಸ್ಕರ ನಾನು ಎಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೆ. ಆಲ್ರೆಡಿ ಬಟ್ಟೆ ಒಗೆಯೋದಾಗಿರ್ಬೋದು ಅಥವಾ ಪಾತ್ರೆ ಕ್ಲೀನಿಂಗು, ನೀರು ತುಂಬ್ಕೊಳ್ಳೋದಾಗಿರ್ಬೋದು, ಎಲ್ಲ ಕೆಲಸ ಮುಗಿಸ್ದೆ. ಹಾಗೆಯೇ ಕೊಟ್ಟಿಗೆ ಮನೆ ಏನು ಕೆಲಸ ಇದೆ, ಕೊಟ್ಟಿಗೆ ಮನೆಯಲ್ಲಿ ಸ್ವಲ್ಪ ಧೂಳು ಓಡಿಸ್ಬೋದಿತ್ತು, ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಏನಿದೆ ಚೀಲ ಬೂಸ ತರ್ತೀವಲ್ವ ನಾವೆಲ್ಲ, ಅದೆಲ್ಲ ಚೀಲಗಳೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ವಿ. ಆಮೇಲೆ ಹಸುಗೆ ನೀರು ಕುಡಿಸಿ ಅದಕ್ಕೆ ಮೇವೆಲ್ಲ ಹಾಕಿದ್ದಾಯಿತು. ಮೇವೆಲ್ಲ ಹಾಕಿದ ನಂತರ ಸ್ವಲ್ಪ ಕಸ ಕ್ಲೀನ್ ಮಾಡೋದಿತ್ತು. ಎಲ್ಲ ಕ್ಲೀನ್ ಮಾಡಿ ಕರುಗೆ ಅನ್ನೋದು ಕಾಲಿನಲ್ಲೆಲ್ಲ ಗೊರ್ಸಲೆಲ್ಲ ಸ್ವಲ್ಪ ಇರುತ್ತಲ್ವ, ಅದೆಲ್ಲ ಜಿಂಟಾಗ್ತಿದೆ ಇತ್ತು. ಬಟ್ ಕರು ಆಲ್ರೆಡಿ ಎದ್ದು ಓಡಾಡ್ಲಿಕ್ಕೆ ರೆಡಿ ಆಗ್ತಾಯಿತ್ತು. ಬಟ್ ಶಕ್ತಿ ಇರಲಿಲ್ಲ, ಕಾಲಲ್ಲೆಲ್ಲ ಶಕ್ತಿ ಇರಲಿಲ್ಲ. ಹಂಗಾಗಿ ಅದು ಕಾಲಲ್ಲಿ ಗೊರ್ಸಿಂದೆ ಏನೇನಿದೆ ಅದೆಲ್ಲ ನಾವು ಸ್ವಲ್ಪ ಗಿಂಟಿ ತೆಗಿತೀವಿ. ಆದರೆ ತೆಗಿಯೋದ್ರಿಂದ ಅದು ಎದ್ದು ನಿಂತ್ಕೊಂಡಾಗ ಸ್ವಲ್ಪ ಸಪೋರ್ಟಿಗೆ ನಿಂತ್ಕೊಳ್ಳುತ್ತೆ, ಇಲ್ಲಾಂದರೆ ಜಾರಿ ಬೀಳುತ್ತೆ ಅನ್ನೋದಕ್ಕೋಸ್ಕರ ಅದರಲ್ಲಿರೋ ಒಂದು ಗೊರ್ಸಲ್ಲಿರೋ ಅಂಥದ್ದೆಲ್ಲ ಹಿಂಗೆ ಸ್ವಲ್ಪ ಕಿತ್ತು ತೆಗಿತೀವಿ. ಅದರಿಂದ ಅದು ನಿಂತ್ಕೊಳ್ಳಿಕ್ಕೆ ಸ್ವಲ್ಪ ಸ್ಟ್ರೆಂತ್ ಸಿಗುತ್ತೆ, ಜಾರೋದಿಲ್ಲ ಬೇಗ. ಅದು ನಿಂತ್ಕೊತಾ ಇಲ್ಲ, ಕರು ಬೇಗ ಬಿದ್ದೋಗ್ತಾ ಇತ್ತು, ಹೇಳಲಿಕ್ಕೆ ಟ್ರೈ ಮಾಡ್ತಾಯಿತ್ತು. ಬಟ್ ಆದಷ್ಟು ನಾನು ಒಂದು ಕಾಲಲ್ಲಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಅದು ಹಸು ನೆಕ್ಕಲಿಕ್ಕೆ ಬಿಟ್ಟೆ. ಅದು ನೆಕ್ಕಿದ ನಂತರ ಹಾಲು ಕರ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡೆ. ಸೊ ಅದು ಯಾವ ಕರು ಅಂತ ನೋಡ್ತಾ ಇದ್ದೀನಿ, ಹೆಣ್ಗರು ಆಗಿತ್ತು. ಅದು ತುಂಬಾ ಖುಷಿ ಆಯಿತು, ಹೆಣ್ಗರು ಅಂತ ಗೊತ್ತಾದ ಮೇಲೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಹೈಪ್ ಕೂಡ ಮಾಡಿ. ನನ್ನ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಶಿಪ್ ತೊಗೊಂಡಿಲ್ಲ ಅಂದರೆ ದಯವಿಟ್ಟು ಮೆಂಬರ್ಶಿಪ್ ತೊಗೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ದಿನ ವಿಶೇಷ ಏನಿತ್ತು ಅನ್ನೋದನ್ನು ನನಗೆ ವಿಡಿಯೋ ಮೂಲಕ ಅಥವಾ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.